ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತು ತುಂಬ ದಿನದ ನಂತರ ಫಿಸಿಕ್ಸ್ ಲೆಸನನ್ನು ಮಾಡೋಣ. ಫಿಸಿಕ್ಸಲ್ಲೂ ಅದು ತುಂಬ ಫೇವ್ರೆಟ್ ತುಂಬ ಜನರಿಗೆ, ಯಾಕಂದರೆ ಫಸ್ಟ್ ಇಯರಲ್ಲಿದ್ದರೆ ಇಲ್ಲಿಂದ ಫಿಸಿಕ್ಸನ್ನು ಸ್ಟಾರ್ಟ್ ಆಗೋದು. ದಟ್ ಈಸ್ ಲಾಸ್ ಆಫ್ ಮೋಷನಿಂದ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋ ಮೊದಲು ಫಸ್ಟ್ ರಿಕ್ವೈರ್ಮೆಂಟ್, ನಿಮ್ಮ ಪೆನ್ ಮತ್ತು ನೋಟ್ಸ್ ಬುಕ್ಕನ್ನು ರೆಡಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಕೆಲವೊಂದು ಪಾಯಿಂಟ್ಸ್ ಬರ್ತಿದ್ದಂಗೆ ಅಲ್ಲಲ್ಲೇ ನೋಟ್ ಮಾಡ್ಕೊಳ್ಳಿ. ಮತ್ತು ಪ್ರತಿ ಸತಿ ನಾನು ಹೇಳ್ತೀನಿ, ನಿಮ್ಗೆ ವೀಡಿಯೋ ಇಷ್ಟ ಆದರೆ ಅಟ್ಲೀಸ್ಟ್ ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಸೊ ದಟ್ ಅವರಿಗೂ ಇದರ ಬೆನಿಫಿಟ್ ಸಿಗಲಿ ಅಂತ. ಸೊ ಲೆಟ್ ಸ್ಟಾರ್ಟ್. ಲಾಸ್ ಆಫ್ ಮೋಷನಲ್ಲಿ ಮುಖ್ಯವಾಗಿ ಬರೋದು ನ್ಯೂಟನ್ಸ್ ಲಾಸ್. ಅದರಲ್ಲೂ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಈ ಥರ 3 ಲಾಸ್ ಇದೆ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ನಾವೆಲ್ಲದನ್ನು ಆಬ್ಸಲ್ಯೂಟ್ ಕ್ವಾಂಟಿಟಿ ಅಂತ ಎಸ್ಯೂಮ್ ಮಾಡಿ ಈ ಲಾಸನ್ನು ಬರೆದಿದ್ದೀವಿ. ಅಂದರೆ ಮಾಸ್ ಅನ್ನೋದು ಆಬ್ಸಲ್ಯೂಟ್, ಟೈಮ್ ಅನ್ನೋದು ಆಬ್ಸಲ್ಯೂಟ್, ಅದೇ ಥರ ಲೆಂತ್ ಅನ್ನೋದು ಆಬ್ಸಲ್ಯೂಟ್. ಆಬ್ಸಲ್ಯೂಟ್ ಅಂದರೆ ಅದು ಚೇಂಜ್ ಆಗಲ್ಲ ಅಂತ. ಬಟ್ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಇದೆಲ್ಲದು ರಿಲೇಟಿವ್ ಕ್ವಾಂಟಿಟೀಸ್. ಈಗ ಅರ್ತ್ ಮೇಲೆ ಏನು ಮಾಸ್ ಇದೆ, ಆ ಮಾಸು ಎಲ್ಲ ಕಡೆ ಸೇಮ್ ಇರಬೇಕಂತಿಲ್ಲ. ಇಫ್ ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್, ಅದು ಒಂದು ಸ್ಪೀಡ್ ಆಫ್ ಲೈಟಲ್ಲೆಲ್ಲ ಮೂವ್ ಆದರೆ ಅದರ ಮಾಸ್ ಅನ್ನೋದು ಇನ್ಫಿನಿಟಿ ಆಗುತ್ತೆ. ಅದೇ ಥರ ಲೆಂತು ಅನ್ನೋದು ಆಬ್ಸಲ್ಯೂಟ್ ಅಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಾವೀಗ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅದನ್ನು ಕ್ಲಾಸಿಕ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ, ಆಯಿತಾ. ಮಾಡರ್ನ್ ಥಿಯರಿ ಪ್ರಕಾರ ಇದೆಲ್ಲದೂ ಸುಳ್ಳು ಅಂತ ಹೇಳುತ್ತೆ ಅದು. ಬಟ್ ಕ್ಲಾಸಿಕ್ ಥಿಯರಿ ಪ್ರಕಾರ ಫಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ದ ಕಾನ್ಸೆಪ್ಟ್ ಆಫ್ ಇನರ್ಷಿಯಾ. ಸೊ ವಾಟ್ ಈಸ್ ಇನರ್ಷಿಯಾ? ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿಂದಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ನ್ಯೂಟನ್ಸ್ ಲಾಸ್ ಇರ್ಬೋದು, ಅಲ್ಲಿಂದ ಮುಂದೆ ನಾವು ಏನೆಲ್ಲ ಇಕ್ವೇಷನ್ಸ್ ಬರ್ತೀವಿ, ಫಾರ್ಮುಲಾಸು, ಪ್ರಾಬ್ಲಮ್ಸು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಈ ಚಾಪ್ಟರನ್ನು ಡಿಸ್ಕಸ್ ಮಾಡೋ ಮೊದಲು ನನ್ನ ಒಂದು ತುಂಬ ದೊಡ್ಡ ಸಜೆಷನ್ ಏನಂದರೆ, ವೆಕ್ಟರ್ಸ್ ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ದಯವಿಟ್ಟು ವೆಕ್ಟರ್ಸನ್ನು ಫಸ್ಟ್ ಕಲ್ತು ಬನ್ನಿ. ಯಾಕಂದರೆ ಇಲ್ಲಿಂದ ತುಂಬ ವೆಕ್ಟರ್ ಐಡಿಯಾ ಬರುತ್ತೆ. ಅದಕ್ಕೆ ನಾನು ವೆಕ್ಟರ್ಸನ್ನು ಫಸ್ಟೇ ಮುಗಿಸ್ಬಿಟ್ಟೆ. ಸೊ ವೆಕ್ಟರ್ಸ್ನ ಇಡೀ ವೀಡಿಯೋಸ್ನ ಪ್ಲೇಲಿಸ್ಟ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 7 ಚಾಪ್ಟರ್ಸ್ ಇದೆ, ಅದರಲ್ಲಿ 7 ವೀಡಿಯೋಸ್ ಇದೆ. ಅದಷ್ಟನ್ನು ನೋಡ್ಕೊಳ್ಳಿ, ಆಮೇಲೆ ಬಂದು ಇದನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ವೆಕ್ಟರ್ ಬಗ್ಗೆ ಆಲ್ರೆಡಿ ಐಡಿಯಾಸ್ ಇದೆ ಅಂದರೆ ಆರಾಮಾಗಿ ನೀವು ನೋಡ್ಬೋದು. ಸೊ ವಾಟ್ ಈಸ್ ಇನರ್ಷಿಯಾ? ಇನರ್ಷಿಯಾ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಪ್ರಾಪರ್ಟಿ ಆಫ್ ಅ ಬಾಡಿ either to be at rest or in a uniform motion in a straight line. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗ ಈ ಚಾಕ್ ಇದೆಯಲ್ಲ, ಸಪೋಸ್ ನಾಳೆ ಲಾಕ್ಡೌನ್ ಅಂತ ಅನೌನ್ಸ್ ಆಯಿತು. ಸೊ ನಾನೇನು ಮಾಡ್ತೀನಿ, ಇದನ್ನು ಇಲ್ಲೇ ಎಲ್ಲಾದರೂ ಇಡ್ತೀನಿ, ಆಯಿತಾ. ಈ ಕ್ಲಾಸ್ ರೂಮಲ್ಲಿ ಎಲ್ಲರೂ ಇಡ್ತೀನಿ. ಇನ್ನೊಂದು 20 ವರ್ಷ ತನಕ ಈ ಕ್ಲಾಸ್ನ ಬಾಗಿಲೇ ತೆಗೆಯಲ್ಲ. ಈ ಚಾಕ್ ಪೀಸ್ ಎಲ್ಲಾದರೂ ಹೋಗುತ್ತಾ ಥಿಂಕ್ ಮಾಡಿ. ಏನಾದರೂ ಒಂದು ಭೂಕಂಪನೋ ಫೋರ್ಸೋ ಏನಾದರೂ ಅಪ್ಲೈ ಆಗಬೇಕು, ಇಲ್ಲಾಂದರೆ ಈ ಚಾಕ್ ಪೀಸ್ ಇಲ್ಲೇ ಇರುತ್ತೆ. ಇನ್ನೊಂದು 20 ವರ್ಷ ಅಲ್ಲ, ಇನ್ನೊಂದು 100 ವರ್ಷ ಹೋದರೂ ಅಂಟಿಲ್ ಅ ಫೋರ್ಸ್ ಈಸ್ ಅಪ್ಲೈಡ್, ಒಂದು ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಗೋ ತನಕ ಇದಿದ್ದಲ್ಲೇ ಇರುತ್ತೆ, ಎಲ್ಲೂ ಮೂವ್ ಆಗಲ್ಲ. ಸೊ ಇದು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಸೊ ತುಂಬ ಇಂಪಾರ್ಟೆಂಟ್, ಇನರ್ಷಿಯಾ ಆಫ್ ರೆಸ್ಟ್. ಇನರ್ಷಿಯಾ ಆಫ್ ರೆಸ್ಟ್ ಅಂದರೆ ಒಂದು ಬಾಡಿ ಇದ್ದಲ್ಲೇ ಇರುತ್ತೆ, ಫೋರ್ಸ್ ಅಪ್ಲೈ ಮಾಡೋ ತನಕ ಅದು ಮೂವೇ ಆಗಲ್ಲ. ತುಂಬ ಈಸಿ. ಈಗ ಇನರ್ಷಿಯಾ ಆಫ್ ರೆಸ್ಟನ್ನು ಡಿಸೈಡ್ ಮಾಡೋದು ಒಂದೇ ಒಂದು ಫಿಸಿಕಲ್ ಕ್ವಾಂಟಿಟಿ, ದಟ್ ಈಸ್ ಮಾಸ್. ಸೊ ಒಂದು ಬಾಡಿನ ಮಾಸ್ ಡಿಸೈಡ್ ಮಾಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಮಾಸ್ ಜಾಸ್ತಿ ಆಗ್ತಿದ್ದಂಗೆ ಏನು ಅರ್ಥ ಆಗುತ್ತೆ ಅಂದರೆ ಆ ಬಾಡಿನ ಮೂವ್ ಮಾಡೋದು ಕಷ್ಟ ಅನ್ನೋದು ಅರ್ಥ ಆಗುತ್ತೆ. ಹೌದಾ ಅಲ್ವಾ? ನೋಡಿ, ಈಗ ಇಮ್ಯಾಜಿನ್ ಮಾಡಿ, ಒಂದು ಚಿಕ್ಕದಾಗಿರೋ ಒಂದು 10 kg ಒಂದು ಬಾಕ್ಸ್ ಇದೆ. ಅದನ್ನೀಗ ಮೂವ್ ಮಾಡಬೇಕು, ಅದನ್ನು ಎತ್ತಿ ಇಡಬೇಕು. ಸೊ ಈಸಿಲಿ ನಾವು ಎತ್ತಿ ಇಡ್ಬೋದು. ಅದೇ ಒಂದು 100 kg ಬಾಕ್ಸ್ ಇದ್ರೆ ನೋಡಿ, ಅದರ ಆಟೋಮೆಟಿಕ್ಲಿ ಇನರ್ಷಿಯಾ ಜಾಸ್ತಿ ಆಗುತ್ತೆ. 100 kg ಎತ್ತಕ್ಕೆ ನಮಗೊಬ್ರಿಗೆ ಆಗಲ್ಲ, ಒಂದು 2-3 ಜನ ಒಟ್ಟಾಗಿ ಎತ್ತಬಹುದು. 1 ಟನ್ ಭಾರ ಇರೋ ಏನಾದರೂ ಒಂದು ವಸ್ತು ಇದ್ದರೆ ಈಗ ನಮಗೆ ತುಂಬ ಎಲ್ಲ ಏಯ್ಟ್ಸ್ ಬೇಕು, ಕ್ರೇನು ಅಥವಾ ಏನಾದ್ರು ಪುಲ್ ಮಾಡೋಕ್ಕೆ ಏನಾರು ಒಂದು ಫೋರ್ಸ್ ಬೇಕು. ಸೊ ಇನರ್ಷಿಯಾ ಆಫ್ ರೆಸ್ಟನ್ನು ಮಾಸ್ ಡಿಸೈಡ್ ಮಾಡುತ್ತೆ. ಅದೇ ಥರ ನಾನು ಹೇಳಿದೆ, ಇನರ್ಷಿಯಾದಲ್ಲಿ ಇನ್ನೊಂದಿದೆ. ಒಂದು ಬಾಡಿ ಸಪೋಸ್ ಮೂವ್ ಆಗ್ತಾ ಇದೆ ಅಂತ ಎಸ್ಯೂಮ್ ಮಾಡಿ. ಮೂವ್ ಆಗ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡೋಕ್ಕೂ ಒಂದು ಫೋರ್ಸ್ ಬೇಕು. ಈಗ ಇಮ್ಯಾಜಿನ್ ಮಾಡ್ಬೋದು, ಈಗ ನಾವು ಏನಾದರೂ ಒಂದು ಬಾಲನ್ನು ತಗೊಂಡು ಇಲ್ಲಿಂದ ಹಿಂಗೆ ಬಿಸಾಕಿದ್ವಿ. ಸೊ ಅದು ಹೋಗಿ ಎಲ್ಲೋ ಬೀಳುತ್ತಲ್ಲ, ಆಮೇಲೆ ಬಂದು ರೆಸ್ಟಿಗೆ ಬೀಳುತ್ತೆ. ಯಾಕೆ ರೆಸ್ಟಿಗೆ ಬರುತ್ತೆ ಅಂದರೆ ಅದ್ರ ಮೇಲೆ ಏನೋ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಈಗ ಇಮ್ಯಾಜಿನ್ ಮಾಡಿ, ಬಾಲನ್ನು ಗಾಳಿಯಲ್ಲಿ ಬಿಸಾಕಿದ್ವಿ. ಸೊ ಗಾಳಿಯಲ್ಲಿ ಫ್ರಿಕ್ಷನ್ ಇದೆ. ಸೊ ಫ್ರಿಕ್ಷನ್ ಏನು ಮಾಡುತ್ತೆ, ಅದರ ಮೋಷನನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಆಮೇಲೆ ಹೋಗಿ ನೆಲದ ಮೇಲೆ ಬೀಳುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಫ್ರಿಕ್ಷನ್ ಜನ್ರೇಟ್ ಆಯಿತು. ಫೈನಲಿ ಆ ಬಾಲ್ ಬಂದು ರೆಸ್ಟಿಗೆ ಬೀಳುತ್ತೆ.
ಅರ್ಥ ಆಗ್ತಿದೆಯಾ? ಇಮ್ಯಾಜಿನ್ ಮಾಡಿ ಒಂದು ಕಾರನ್ನು ಬಿಡ್ತಾ ಇದ್ದೀವಿ, ಆಯಿತಾ? ಸೊ ಕಾರನ್ನು ಸ್ಟಾಪ್ ಮಾಡೋಕ್ಕೆ ನಮಗೆ ಬ್ರೇಕ್ಸನ್ನು ಅಪ್ಲೈ ಮಾಡಬೇಕು. ಸೊ ಬ್ರೇಕ್ಸ್ ಅಪ್ಲೈ ಮಾಡ್ತಿದ್ದಂಗೆ ಏನಾಗುತ್ತೆ, ನೆಲದಲ್ಲಿ ಫ್ರಿಕ್ಷನ್ ಜನ್ರೇಟ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಇದೇ ಕಾರನ್ನು ನಾವು ಒಂದು ಐಸ್ ರೋಡಲ್ಲಿ ಮೂವ್ ಮಾಡ್ತಾಯಿದ್ರೆ ಏನಾಗುತ್ತೆ, ತುಂಬ ಕಡಿಮೆ ಫ್ರಿಕ್ಷನ್ ಇರುತ್ತೆ. ಈಗ ಈ ಕಾರನ್ನು ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ, ಸರಿನಾ? ಅದೂ ಇರಲಿಲ್ಲ ಅಂತ ಎಸ್ಯೂಮ್ ಮಾಡಿ, ಏನೂ ಇಲ್ಲ ಅದನ್ನು ಸ್ಟಾಪ್ ಮಾಡೋಕ್ಕೆ, ಫ್ರಿಕ್ಷನು ಇಲ್ಲ, ಏರ್ ಇಲ್ಲ, ಲ್ಯಾಂಡ್ ಇಲ್ಲ, ಏನೂ ಇಲ್ಲ. ಈಗ ಅದನ್ನು ಸ್ಟಾಪ್ ಮಾಡೋಕ್ಕಾಗತ್ತಾ? ಥಿಂಕ್ ಮಾಡಿ. ನೋ, ಏನೇ ಮಾಡಿದ್ರು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಹೇಳೋದು ಇನರ್ಷಿಯಾ ಆಫ್ ಮೋಷನ್ ಅಂತ. ಅಂದರೆ ಒಂದು ಬಾಡಿ ಮೂವ್ ಆಗ್ತಾ ಇದ್ರೆ ಮೂವ್ ಆಗ್ತಾನೇ ಇರುತ್ತೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಒಂದು ಫೋರ್ಸ್ ಬೇಕು. ಒಂದು ಬಾಡಿ ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ, ಅದನ್ನು ಮೂವ್ ಮಾಡೋಕ್ಕೆ ಒಂದು ಫೋರ್ಸ್ ಬೇಕು. ಸೊ ಸೆಕೆಂಡ್ ಥಿಂಗ್ ಈಗ ಬರೋದು ಇನರ್ಷಿಯಾ ಆಫ್ ಮೋಷನ್. ಸೊ ತುಂಬ ಈಸಿ. ಈಗ ಇನರ್ಷಿಯಾ ಆಫ್ ಮೋಷನನ್ನು ಏನೆಲ್ಲ ಡಿಸೈಡ್ ಮಾಡುತ್ತೆ ಥಿಂಕ್ ಮಾಡಿ. ಒಂದು ಮಾಸ್ ಆಬ್ವಿಯಸ್ಲಿ, ಇನ್ನೊಂದು ವೆಲಾಸಿಟಿ, ಅದು ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಯಾಕೆ ವೆಲಾಸಿಟಿ ತೊಗೊಂಡೆ, ಸ್ಪೀಡ್ ಅಂತ ತಗೊಳ್ಬೇಕು ಅಲ್ವಾ? ಅಂದರೆ ವೆಲಾಸಿಟಿ ಯಾಕಂದರೆ ಇದೊಂದು ವೆಕ್ಟರ್, ಆಯಿತಾ? ಒಂದು ಬಾಡಿ ಮೂವ್ ಆಗೋದಿದೆಯಲ್ಲ, ಆ ಡೈರೆಕ್ಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಿನ್ಸ್ ಡೈರೆಕ್ಷನ್ ಇಸ್ ಇನ್ವಾಲ್ವ್ಡ್, ಐ ಹ್ಯಾವ್ ಟೇಕನ್ ವೆಲಾಸಿಟಿ. ಇದನ್ನೇ ಈಗ ನೊಟೇಷನ್ಸಲ್ಲಿ ಬರೆದ್ರೆ ಒಂದು ಎಮ್, ಇದರಲ್ಲಿ ಎಮ್ ಮತ್ತು ವಿ ಅನ್ನೋದು ವೆಕ್ಟರ್, ಹಾಗಾಗಿ ಅದ್ರ ಮೇಲೊಂದು ಬಾಣ ಬಿಡಿಸ್ಬೇಕು. ಥಿಂಕ್ ಮಾಡಿ. ಈಗ ಇದನ್ನೇ ಸ್ವಲ್ಪ ಇಲಾಬ್ರೇಟ್ ಮಾಡೋಣ. ಮಾಸ್ ಮತ್ತು ವೆಲಾಸಿಟಿ ಹೇಗೆ ಇನರ್ಷಿಯಾ ಆಫ್ ಮೋಷನನ್ನು ಡಿಸೈಡ್ ಮಾಡುತ್ತೆ, ಒಂದು 2-3 ಕೇಸಸನ್ನು ಎಸ್ಯೂಮ್ ಮಾಡೋಣ. ಸೊ ಇಮ್ಯಾಜಿನ್ ಮಾಡಿ, ನೀವು ರಸ್ತೆ ಮಧ್ಯದಲ್ಲಿ ಹಿಂಗೆ ಮಾಡಿ ನಿಂತಿದ್ದೀರಾ, ಆಯಿತಾ? ನಿಮಗೆ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ, ಸುಸೈಡ್ ಮಾಡಬೇಕು ಅಂದ್ಕೊಳ್ತಾ ಇದೆ. ಸೊ ರಸ್ತೆ ಮೇಲೆ ನಿಂತಿದ್ದೀರಾ. ಈಗ ಒಂದು ಸೈಕಲ್ ಬರ್ತಾ ಇದೆ, ಇನ್ನೊಂದು ಬಸ್ ಬರ್ತಾ ಇದೆ, ಎರಡೂ ಸೇಮ್ ವೆಲಾಸಿಟಿ, ಆಯಿತಾ? ಸೊ ವೆಲಾಸಿಟಿ ಸೇಮ್ ಆಯಿತು. ಸೊ ಈಗ ಈ ಇನರ್ಷಿಯಾ ಆಫ್ ಮೋಷನನ್ನು ಡಿಸೈಡ್ ಮಾಡೋದು ಮಾಸ್ ಅಂತ ಆಯಿತು, ಯಾಕಂದರೆ ವೆಲಾಸಿಟಿ ಸೇಮ್. ವೆಲಾಸಿಟಿ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಸೊ ಒಂದು ಸೈಕಲ್ ಸೇಮ್ ಸ್ಪೀಡಲ್ಲಿ ಬರ್ತಾ ಇದೆ, ಒಂದು ಬಸ್ಸು ಸೇಮ್ ಸ್ಪೀಡಲ್ಲಿ ಬರ್ತಾ ಇದೆ. ಈಗ ಯಾವಾಗ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಥಿಂಕ್ ಮಾಡಿ. ಸೈಕಲ್ ಬಂದು ಗುದ್ದಿದ್ರೆ ಹೆಂಗಿರುತ್ತೆ, ಬಸ್ ಬಂದು ಗುದ್ದಿದ್ರೆ ಹೆಂಗಿರುತ್ತೆ, ಸರಿನಾ? ಈಗ ನೋಡಿ, ಮಾಸ್ ಜಾಸ್ತಿ ಆಗ್ತಿದ್ದಂಗೆ ಅದು ಬಂದು ನಮ್ಗೆ ಹೊಡೆದಾಗ ಅದರ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ, ಸರಿನಾ? ಈಗ ಇನ್ನೊಂದು ಕೇಸನ್ನು ಎಸ್ಯೂಮ್ ಮಾಡೋಣ. ಎರಡೂ ಬಸ್ಸೇ, ಆಯಿತಾ? ಸೇಮ್ ಮಾಸ್ ಸೇಮ್. ಈಗ ಎರಡೂ ಬಸ್, ಒಂದು ಬಸ್ ಸ್ಲೋ ಬರ್ತಾ ಇದೆ, ಇನ್ನೊಂದು ಬಸ್ ತುಂಬ ಫಾಸ್ಟಾಗಿ ಬರ್ತಾ ಇದೆ. ಸೊ ಈಗ ಮಾಸ್ ಅನ್ನೋದು ಸೇಮ್ ಆಯಿತು. ನಾವು ವಾಟ್ ವಿಲ್ ಡಿಸೈಡ್ ದ ಇನರ್ಷಿಯಾ ಆಫ್ ಮೋಷನನ್ನು ಡಿಸೈಡ್ ಮಾಡೋದು ವೆಲಾಸಿಟಿ ಅಂತ ಆಯಿತು. ಸೊ ಯಾವ ಬಸ್ ಹೊಡೆದ್ರೆ ನಮ್ಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಥಿಂಕ್ ಮಾಡಿ. ಸ್ಲೋ ಬರೋ ಬಸ್ಸಲ್ಲಿ ಡ್ಯಾಮೇಜ್ ಕಮ್ಮಿ ಇರುತ್ತೆ. ಫಾಸ್ಟಾಗಿ ಬರೋ ಬಸ್ಸಿಗೆ ಹಿಂಗೆ ಮಾಡಿ ಅಡ್ಡ ನಿಂತರೆ ಡೈರೆಕ್ಟ್ ಫೋಟೋದಲ್ಲೇ ಇರಬೇಕು ನಾವು, ಹೌದಲ್ವಾ? ಸೊ ಥಿಂಕ್ ಮಾಡಿ, ಮಾಸ್ ನಾಟ್ ಎಲೋನ್ ಡಿಸೈಡ್ಸ್ ಇನರ್ಷಿಯಾ ಆಫ್ ಮೋಷನ್, ವೆಲಾಸಿಟಿ ಆಲ್ಸೋ ಡಿಸೈಡ್ಸ್. ಸಿ, ಮಾಸ್ ಮತ್ತು ವೆಲಾಸಿಟಿನ ಕಂಬೈನ್ ಮಾಡಿ ನಾವೊಂದು ಫಿಸಿಕಲ್ ಕ್ವಾಂಟಿಟಿನ ಕೊಟ್ಟಿದ್ದೀವಿ, ಅದೇನಂದರೆ ಮೊಮೆಂಟಮ್ ಅಂತ. ತುಂಬ ಈಸಿ ಇದೆಲ್ಲ, ಥಿಂಕ್ ಮಾಡಿ. ಮೊಮೆಂಟಮನ್ನು ಫಿಸಿಕ್ಸಲ್ಲಿ ಡಿನೋಟ್ ಮಾಡೋದು ಲೆಟರ್ ಪಿ ಇಂದ. ಪುನಃ ತಲೆ ಮೇಲೆ ಒಂದು ಬಾಣ, ಯಾಕಂದರೆ ವೆಕ್ಟರ್ ಕ್ವಾಂಟಿಟೀಸ್ ಬರಿಬೇಕಾದ್ರೆ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದನ್ನು ಮಾಸ್ ಇಂಟು ವೆಲಾಸಿಟಿ ಅಂತ ಬರೆಯೋಣ, ಬಿಕಾಸ್ ಬೋತ್ ಡಿಸೈಡ್ಸ್ ಅಲ್ಲ ಇನರ್ಷಿಯಾ ಆಫ್ ಮೋಷನನ್ನು. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಇನರ್ಷಿಯಾ ಆಫ್ ರೆಸ್ಟನ್ನು ಡಿಸೈಡ್ ಮಾಡೋದು ಮಾಸ್, ಇನರ್ಷಿಯಾ ಆಫ್ ಮೋಷನನ್ನು ಡಿಸೈಡ್ ಮಾಡೋದು ಮೊಮೆಂಟಮ್. ಅಂದರೆ ಮೊಮೆಂಟಮ್ ಅಂದರೆ ಏನು ಸರ್? ಡೆಫಿನಿಷನ್ ಎಲ್ಲ ನೀವೇ ಕಲ್ತ್ಕೊಳ್ಳಿ, ಆಯಿತಾ? ನಮ್ಮ ಐಡಿಯಾ ಡೆಫಿನಿಷನನ್ನು ಬಯಾಟ್ ಮಾಡೋದಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳಿ. ಈಗ ಮೊಮೆಂಟಮ್ ಅಂದರೆ ಥಿಂಕ್ ಮಾಡಿ, ಇಟ್ ಈಸ್ ಕೆಪಾಸಿಟಿ ಆಫ್ ಒನ್ ಬಾಡಿ ಟು ಟ್ರಾನ್ಸ್ಫರ್ ಇಟ್ಸ್ ಎನರ್ಜಿ ಆರ್ ವೆಲಾಸಿಟಿ ಟು ಅನದರ್ ಬಾಡಿ ವೆನ್ ಇಟ್ ಕೊಲೈಡ್ಸ್. ಒಂದು ಬಾಡಿಗೆ ಇನ್ನೊಂದು ಬಾಡಿ ಕೊಲೈಡ್ ಆದಾಗ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅದರ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ, ಇಲ್ಲ ಅದರ ವೆಲಾಸಿಟಿನ ಟ್ರಾನ್ಸ್ಫರ್ ಮಾಡುತ್ತೆ. ಎಷ್ಟು ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಡಿಸೈಡ್ ಮಾಡೋದು ಈ ಮೊಮೆಂಟಮ್. ಈ ಮೊಮೆಂಟಮ್ ಜಾಸ್ತಿ ಆಗ್ತಾ 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 ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಈಗ ಮೊಮೆಂಟಮ್ ತುಂಬ ಹೈ ಇದೆ ಒಂದು ಬಾಡಿದು, ಆವಾಗ ಅದನ್ನು ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ. ಈಗ ಒಂದು ಗುಡ್ಡ ಇದೆ, ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆಕಲ್ಲಿದೆ, ಸಿಕ್ಕಾಪಟ್ಟೆ ಹೆವಿ ಇದೆ, ಆಯಿತಾ? ಎಷ್ಟೋ ಟನ್ ಗಟ್ಟಲೆ ವೆಯ್ಟ್ ಇದೆ, ಅದು ಉರುಳಿ 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 ಬರ್ತಾ ಇದೆ. ಇಮ್ಯಾಜಿನ್ ಮಾಡಿ, ಈ ಒಂದು
ಬಂಡೆಗಲ್ನ ಮೊಮೆಂಟಮ್ ಅನ್ನೋದು ಸಿಕ್ಕಾಪಟ್ಟೆ ಹೈ. ಈಗ ಅದನ್ನು ಸ್ಟಾಪ್ ಮಾಡೋಕ್ಕಿದೆಯಲ್ಲ, ಏನೆಲ್ಲ ಕಸರತ್ತು ಪಡಬೇಕಂದ್ರೆ ಎಷ್ಟೆಲ್ಲ ಫೋರ್ಸ್ ಅಪ್ಲೈ ಮಾಡಬೇಕು ನೀವು ಇಮ್ಯಾಜಿನ್ ಮಾಡಿ, ಆಯಿತಾ. ಎಲ್ಲಾದರೂ ನೀವು ಸೂಪರ್ ಮ್ಯಾನ್ ಥರ ಹಿಂಗೆ ಹೋಗಿ ಅಡ್ಡೋಗಿ ನಿಲ್ತೀರಾ ಅಂದರೆ ಕೆಳಗಡೆ ಚಪಾತಿಯಾಗಿ ಹೋಗ್ತೀರ. ಯಾಕೆ ಅಂದರೆ ಅದರ ಮೊಮೆಂಟಮ್ ಅನ್ನೋದು ತುಂಬ ಹೈ ಇರುತ್ತೆ. ಅದು ಬಂದು ಎಲ್ಲಾದರೂ ನಿಮ್ಗೆ ಕೊಲ್ಲೈಡ್ ಮಾಡ್ತು ಅಂದರೆ ಅದರ ಎನರ್ಜಿನೆಲ್ಲ ನಿಮ್ಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ, ಅಥವಾ ಅದರ ವೆಲಾಸಿಟಿನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಫಾಸ್ಟಾಗಿ ಒಂದು ಟ್ರೈನ್ ಬರ್ತಾ ಇದೆ, ಅದರದ್ದೊಂದು ಸೈಕಲ್ ಬರ್ತಾ ಇದೆ, ಟಕ್ ಅಂತ ಡಿಕ್ಕಿ ಹೊಡಿತೆ, ಹೆಂಗಿರುತ್ತೆ ಸಿಚುವೇಶನ್, ರೈಟ್? ಬಿಕಾಸ್ ಮೊಮೆಂಟಮ್ ಆಫ್ ಟ್ರೈನ್ ಈಸ್ ವೆರಿ ವೆರಿ ಹೈ. ಅರ್ಥ ಆಯ್ತಾ? ಅದೇ ಒಂದು ರೆಸ್ಟಲ್ಲಿರೋ ಬಾಡಿಗೆ ನೋಡಿ ವೆಲಾಸಿಟಿನೇ ಇರಲ್ಲ, ಝೀರೋ. ಆವಾಗ ಅದು ಹಂಗೆ ಇರುತ್ತೆ, ಯಾರಿಗೂ ತೊಂದರೆ ಕೊಡಲ್ಲ, ಆಯಿತಾ. ಪುನಃ ಈ ಕೇಸಿಗೆ ಬಂದ್ವಿ, ಇನರ್ಷಿಯಾ ಆಫ್ ರೆಸ್ಟ್. ಸುಮ್ಮನಿರುತ್ತೆ, ಅದು ಏನು ಮಾಡಲ್ಲ. ಒಂದು 20 ವರ್ಷ 50 ವರ್ಷ ಬಿಟ್ಟರು ಇದಲ್ಲೇ ಇರುತ್ತೆ. ಸೊ ಐ ಹೋಪ್ ಯು ಗಾಟ್ ದ ಐಡಿಯಾ. ತುಂಬ ಈಸಿ ಐಡಿಯಾ ಇದು. ಒಂದು ಇನರ್ಷಿಯಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಾನು ಇನರ್ಷಿಯಾ ಆಫ್ ರೆಸ್ಟನ್ನು ಡಿಸ್ಕಸ್ ಮಾಡಿದೆ, ಇನರ್ಷಿಯಾ ಆಫ್ ಮೋಷನನ್ನು ಡಿಸ್ಕಸ್ ಮಾಡಿದೆ. ಇನ್ನೊಂದು ಇನರ್ಷಿಯಾ ಇದೆ, ಆಯಿತಾ, ಇನರ್ಷಿಯಾ ಆಫ್ ರೊಟೇಷನ್. ಅಂದರೆ ಒಂದು ಬಾಡಿನ ಹೆಂಗೆ ಸುತ್ತಾಕೋದು ಅಥವಾ ಅದನ್ನು ರೊಟೇಟ್ ಮಾಡೋದು ಎಷ್ಟು ಈಸಿ ಅಥವಾ ಕಷ್ಟ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅದು ರೊಟೇಷ್ನಲ್ ಡೈನಮಿಕ್ಸಲ್ಲಿ ನೋಡೋಣ, ಅದಕ್ಕೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಬಟ್ ಸದ್ಯಕ್ಕೆ ಇದೆರಡು ಅರ್ಥ ಮಾಡ್ಕೊಳ್ಳಿ. ಈಗ ಇದೆರಡು ಕಾನ್ಸೆಪ್ಟಿಂದ ನಾವು ನ್ಯೂಟನ್ಸ್ ಫಸ್ಟ್ ಲಾನ ಡಿರೈವ್ ಮಾಡ್ಬೋದು ಅಥವಾ ಬರಿಬೋದು. ಸೊ ವಾಟ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ? It says every body continues to remain in its state of rest or of uniform motion along straight line unless it is compelled by an external force. ಸೊ ನ್ಯೂಟನ್ಸ್ ಫಸ್ಟ್ ಲಾ ಅರ್ಥ ಆಯಿತು ಅಂದ್ಕೊಳ್ತೀನಿ. ತುಂಬ ಈಸಿ ಆಯಿತಾ. ಅಂದರೆ ಒಂದು ಬಾಡಿ ರೆಸ್ಟಲ್ಲೇ ಇರುತ್ತೆ, ಇಲ್ಲ ಮೂವ್ ಆಗ್ತಾ ಇರುತ್ತೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಕಂಪೆಲ್ಡ್ ಬೈ ಆನ್ ಎಕ್ಸ್ಟರ್ನಲ್ ಫೋರ್ಸ್. ಸೊ ಅರ್ಥ ಮಾಡ್ಕೊಳ್ಳಿ, ಈಗ ಫೋರ್ಸ್ ಬೇಕು. ಫೋರ್ಸ್ ಇದ್ದರೆ ಮಾತ್ರ ಒಂದು ಬಾಡಿನ ಇನರ್ಷಿಯಾನ ಚೇಂಜ್ ಮಾಡ್ಬೋದು. ಅಂದರೆ ಒಂದು ರೆಸ್ಟಲ್ಲಿರೋ ಬಾಡಿ ಮೂವ್ ಆಗಬೇಕು ಅಂದರೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು. ಸರಿ ಸರ್, ಒಂದು ದೊಡ್ಡ ಬಂಡೆಕಲ್ಲಿದೆ, ಈಗ ಅದನ್ನು ದೂಡಿದ್ರು ಮುಂದೋಗ್ತಾ ಇಲ್ಲ ಅಲ್ವ ಸರ್, ಫೋರ್ಸ್ ಅಪ್ಲೈ ಮಾಡಿದ್ರು ಬಾಡಿ ಮೂವೇ ಆಗಿಲ್ಲ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಕೇಸಿಗೆ ಹೋಗೋಣ. ಎಕ್ಸ್ಟ್ರೀಮ್ ಕೇಸ್ ಆಗುತ್ತೆ, ಯಾಕಂದರೆ ಒಂದು ಬಾಡಿ ಮೂವ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಓವರ್ಕಮ್ ಎ ಸರ್ಟನ್ ಫ್ರಿಕ್ಷನ್. ಒಂದು ಸರ್ಟನ್ ಫ್ರಿಕ್ಷನ್ ಇರುತ್ತೆ, ಅದಕ್ಕೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಫೋರ್ಸನ್ನು ನೀವು ಅಪ್ಲೈ ಮಾಡಿದರೆ ಮಾತ್ರ ಮೂವ್ ಆಗುತ್ತೆ, ಬಿಟ್ಟರೆ ಅದು ಮೂವ್ ಆಗಲ್ಲ. ಇದನ್ನು ಸಪ್ರೇಟಾಗಿ ಫ್ರಿಕ್ಷನ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಒಂದು ಬಾಡಿನ ಮೂವ್ ಮಾಡಬೇಕು, ರೆಸ್ಟಲ್ಲಿರೋದನ್ನು ಮೂವ್ ಮಾಡಬೇಕು ಅಂದರೂ ನಮಗೇನು ಬೇಕು? ಫೋರ್ಸ್ ಬೇಕು. ಹೋಗ್ತಾ ಇರೋ ಬಾಡಿನ ಸ್ಟಾಪ್ ಮಾಡಬೇಕಂದ್ರೂ ನಮಗೊಂದು ಫೋರ್ಸ್ ಬೇಕು. ಸೊ ಫೋರ್ಸಿಂದ ಏನೆಲ್ಲ ಆಗುತ್ತೆ? ನಿಂತಿರೋ ಬಾಡಿನ ಮೂವ್ ಮಾಡ್ಬೋದು, ಅಥವಾ ಹೋಗ್ತಾ ಇರೋ ಬಾಡಿನ ರೆಸ್ಟಿಗೆ ತರ್ಬೋದು. ಇಷ್ಟೇನಾ? ಇಲ್ಲ, ಒಂದು ಹೋಗ್ತಾ ಇರೋ ಬಾಡಿನ ಡೈರೆಕ್ಷನ್ನು ಚೇಂಜ್ ಮಾಡ್ಬೋದು. ಈಗ ಥಿಂಕ್ ಮಾಡಿ, ಹಿಂಗೆ ಹೋಗ್ತಾ ಇದೆ, ಆಯಿತಾ, ಯಾವುದೇ ಫೋರ್ಸ್ ಇಲ್ಲ ಅಂದರೆ ಹೋಗ್ತಾನೇ ಇರುತ್ತೆ. ಈಗ ಇದರ ಡೈರೆಕ್ಷನ್ನ ಚೇಂಜ್ ಮಾಡಬೇಕಂದ್ರೆ ಇಮ್ಯಾಜಿನ್ ಮಾಡಿ, ಹಿಂಗೊಂದು ಯಾವುದೋ ಒಂದು ಬಾಡಿ ಕೊಲ್ಲೈಡ್ ಆಯಿತು, ಆವಾಗ ಹಿಂಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮೀನ್ಸ್ ಒಂದು ಬಾಡಿನ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ, ಹೋಗ್ತಾ ಇರೋ ಬಾಡಿನ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೂ ಒಂದು ಫೋರ್ಸ್ ಬೇಕು. ಹಾಗಾಗಿ ನೋಡಿ, ವೆಲಾಸಿಟಿ ಅನ್ನೋದಿದೆಯಲ್ಲ, ಸಿಕ್ಕಾಪಟ್ಟೆ ಖತರ್ನಾಕ್ ಕ್ವಾಂಟಿಟಿ ಇದು, ಅರ್ಥ ಮಾಡ್ಕೊಳ್ಳಿ. ಇಫ್ ಎ ಬಾಡಿ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ವೆಲಾಸಿಟಿ ಆ್ಯಂಡ್ ಸ್ಪೀಡ್ ಆರ್ ಈಕ್ವಲ್. ಸ್ಪೀಡ್ ಈಸ್ ಸ್ಕೇಲಾರ್ ವರ್ಷನ್ ಆಫ್ ವೆಲಾಸಿಟಿ, ಅರ್ಥ ಮಾಡ್ಕೊಳ್ಳಿ. ಸ್ಪೀಡ್ ಮತ್ತು ವೆಲಾಸಿಟಿ ಸೇಮ್ ಆಗುತ್ತೆ. ಬಟ್ ಈಗ ಥಿಂಕ್ ಮಾಡಿ, ಹೋಗ್ತಾ ಇರೋ ಬಾಡಿ ಅದರ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಹೆಂಗೂ ಚೇಂಜ್ ಮಾಡ್ಬೋದು, ಹಿಂಗಿರೋದು ಹಿಂಗಾಗ್ಬೋದು, ಹಿಂಗಾಗ್ಬೋದು, ಉಲ್ಟಾ ಬರ್ಬೋದು, ಹೆಂಗೆ ಬಂದರೂ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈವನ್ ಇಫ್ ದ ವ್ಯಾಲ್ಯೂ ರಿಮೈನ್ ಸೇಮ್. ಒಂದು ಬಾಡಿ 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತಾ ಇತ್ತು, ಈಗ ಅದರ ಡೈರೆಕ್ಷನ್ ಚೇಂಜ್ ಆಯಿತು, ಹಿಂಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಸೇಮ್ ಸ್ಪೀಡಲ್ಲೇ ಇದೆ. ಈಗ ವೆಲಾಸಿಟಿ ಚೇಂಜ್ ಆಯಿತಾ? ಡೆಫಿನೆಟ್ಲಿ ಚೇಂಜ್ ಆಗಿದೆ. ಯಾಕೆ ಹೇಳಿ? ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಡಿಪೆಂಡ್ಸ್ ಆನ್ 2 ಥಿಂಗ್ಸ್. ಒನ್ ಈಸ್ ದ ವ್ಯಾಲ್ಯೂ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದರೂ ವೆಕ್ಟರ್ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಆದರೂ ವೆಕ್ಟರ್ ಚೇಂಜ್ ಆಗುತ್ತೆ. ಹಾಗಾಗಿ ಮಾಸ್ ಚೇಂಜ್ ಆದರೂ ಈಗ ಮೊಮೆಂಟಮ್ ಚೇಂಜ್, ವೆಲಾಸಿಟಿ ಚೇಂಜ್ ಆದರೂ ಮೊಮೆಂಟಮ್ ಚೇಂಜ್. ವೆಲಾಸಿಟಿ ಅನ್ನೋದು ಬರೀ ವ್ಯಾಲ್ಯೂ ಚೇಂಜ್ ಆದರೂ ಚೇಂಜ್ ಆಗುತ್ತೆ, ಇಲ್ಲ ಡೈರೆಕ್ಷನ್ ಚೇಂಜ್ ಆದರೂ ಚೇಂಜ್ ಆಗುತ್ತೆ. ಸರ್ ಇನ್ನೇನೆಲ್ಲ ಮಾಡ್ಬೋದು ಸರ್? ಫೋರ್ಸಿಂದ ಇನ್ನೇನೆಲ್ಲ ಮಾಡ್ಬೋದು? ಹೋಗ್ತಾ ಇರೋ ಬಾಡಿ, ಆಯಿತಾ, ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಬೋದು, ಹೋಗ್ತಾ ಇರೋ ಬಾಡಿ ಸ್ಟಾಪ್ ಆಗ್ಬೋದು, ಅಥವಾ ಹೋಗ್ತಾ ಇರೋ ಬಾಡಿ ಇನ್ನೂ ಸ್ಪೀಡಾಗಿ ಹೋಗ್ಬೋದು. ಸೊ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವಾಗ ವೆಲಾಸಿಟಿ ವ್ಯಾಲ್ಯೂ ಜಾಸ್ತಿ ಆದರೂ ಫೋರ್ಸ್ ಅಪ್ಲೈ ಆಗಿದೆ ಅಂತ ಅರ್ಥ. ಇನ್ನೂ ಒಂದು ಸ್ಪೆಷಲ್ ಕೇಸ್ ಇದೆ, ಆಯಿತಾ, ಹೋಗ್ತಾ ಇರೋ ಬಾಡಿನ ಮಾಸ್ ಕೂಡ ಚೇಂಜ್ ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಕಡೆ ಡಿಸ್ಕಸ್ ಮಾಡಲ್ಲ ಇದನ್ನು. ಮಾಸ್ ಕ್ಯಾನ್ ಚೇಂಜ್,
ಈಗ ಥಿಂಕ್ ಮಾಡಿ, ಒಂದು ರಾಕೆಟ್ ಹೋಗ್ತಾ ಇದೆ, ಅದರ ಮಾಸ್ ನೋಡಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಫ್ಯೂಯಲ್ ಬರ್ನ್ ಆಗ್ತಾ ಆಗ್ತಾ ಅದರ ಮಾಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಸಿಸ್ಟಮ್ನ ಮಾಸ್ ರೆಡ್ಯೂಸ್ ಆಗ್ತಾ ಇದೆ, ಆವಾಗಲೂ ಮೊಮೆಂಟಮ್ ಚೇಂಜ್ ಆಗುತ್ತೆ. ಬರೀ ವೆಲಾಸಿಟಿನೇ ಅಲ್ವಾ, ಮಾಸ್ ಆಲ್ಸೋ ಇಸ್ ದೇರ್. ಇನ್ನೂ ಒಂದು ಕೇಸ್ ಎಸ್ಯೂಮ್ ಮಾಡೋಣ ಆಯಿತಾ. ಈಗ ನೀವು ಫ್ಯಾಕ್ಟ್ರಿಯಲ್ಲೆಲ್ಲ ನೋಡ್ಬೋದು, ಒಂದು ಕನ್ವೇಯರ್ ಬೆಲ್ಟ್ ಹಾಕ್ತಾರೆ, ಅದ್ರ ಮೇಲೆ ಥಿಂಗ್ಸ್ ಮೂವ್ ಆಗ್ತಾ ಇರುತ್ತೆ. ಈಗ ಕೋಕೋ ಕೋಲಾ ಫಿಲ್ಲಿಂಗ್ ಬಾಟಲ್ ಫ್ಯಾಕ್ಟ್ರಿ ಅಂತ ಎನ್ಸ್ಕೊಳ್ಳಿ. ಸೊ ಹಿಂಗೆ ಬರುತ್ತೆ ಬೆಲ್ಟ್ ಮೇಲೆ, ಎಲ್ಲೋ ಒಂದು ಕಡೆ ಬಂದು ಈಗ ಬೀಳುತ್ತೆ, ಅದರಲ್ಲಿ ಕೋಕೋ ಕೋಲಾ ಬೀಳುತ್ತೆ. ಈಗ ಮಾಸ್ ಅನ್ನೋದು ಜಾಸ್ತಿ ಆಯಿತು. ಸೊ ಕನ್ವೇಯರ್ ಬೆಲ್ಟ್ನ ಮಾಸ್ ಈಗ ಹೋಗ್ತಾ 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 ಜಾಸ್ತಿ ಆಗುತ್ತೆ. ಸೊ ಬರೀ ಮಾಸ್ ಕಡಿಮೆ ಆಗೋದು ಮಾತ್ರ ಅಲ್ಲ, ಜಾಸ್ತಿ ಆಗೋ ಎಕ್ಸಾಂಪಲ್ಸ್ ಕೂಡ ಇದೆ. So we can say that whenever mass changes, momentum changes. Whenever velocity changes, momentum changes. So ಒಟ್ಟಾರೆ ಇನ್ನೂ ಒಂದೀಗ ಬೆಸ್ಟ್ ಐಡಿಯಾಗೆ ಬರೋಣ. ಇದು ನ್ಯೂಟನ್ ಸೆಕೆಂಡ್ ಲಾ ಆಗಿ ಬರೋಣ. ಈಗ ಈ ಕ್ವಾಂಟಿಟಿ ನೋಡಿ, ಇಫ್ ದಿಸ್ ಚೇಂಜಸ್ ಐದರ್ ಮಾಸ್ ಆರ್ ಐದರ್ ವೆಲಾಸಿಟಿ, ಯಾವುದೇ ಚೇಂಜ್ ಆದರೂ ಕೂಡ ನಾವೇನು ಹೇಳ್ಬೋದು, ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ಸರಿನಾ? ಮಾಸ್ ಚೇಂಜ್ ಆದರೂ ಅಪ್ಲೈ ಆಗಿದೆ. ಈಗ ಥಿಂಕ್ ಮಾಡಿ, ರಾಕೆಟ್ನ ಥ್ರಸ್ಟ್, ಸರಿನಾ? ವೆಲಾಸಿಟಿ ಚೇಂಜ್ ಆದರೂ, ಹೋಗ್ತಾ ಇರೋ ಬಾಡಿ ನಿಂತಿರೋ ಬಾಡಿ ಮೂವ್ ಆಯಿತು, ಏನೇ ಆದರೂ ಕೂಡ ವೆಲಾಸಿಟಿ ಚೇಂಜ್ ಆದರೂ ಕೂಡ ನಾವು ಫೋರ್ಸ್ ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ಅವ್ರು ತುಂಬ ಈಸಿಲಿ ಹೇಳೋಣ. ಈಗ ಸಿ, ಐ ಕ್ಯಾನ್ ಸೇ ದ್ಯಾಟ್ ಫೋರ್ಸ್ ಅಪ್ಲೈಡ್, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಮೊಮೆಂಟಮ್. ಸರಿನಾ? ಸೊ ತುಂಬ ಈಸಿ. ಈಗ ಸೆಕೆಂಡ್ ಲಾಗೆ ಬರ್ತಾ ಇದ್ದೀವಿ. ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ ಅರ್ಥ ಮಾಡ್ಕೊಳ್ಳಿ. ಇಟ್ ಸೇಸ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಏನು ಹೇಳ್ತಾ ಇದೆ? ಫೋರ್ಸ್ ಅಪ್ಲೈಡ್ ಇದೆಯಲ್ವಾ, ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಟೈಮ್ ಅಂತ ಹೇಳ್ತೀವಿ. ಆಯಿತಾ? ಇದು ಸ್ವಲ್ಪ ಕ್ಯಾಲ್ಕುಲಸ್ ನೊಟೇಷನ್ ಬರೆದೆ ನಾನು, ಇದನ್ನೇ ಸಿಂಪಲಾಗಿ ಬರಿತೀನಿ ನೆಕ್ಸ್ಟ್. ಆಯಿತಾ? ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ಇದು ನ್ಯೂಟನ್ ಸೆಕೆಂಡ್ ಲಾ. ಆಯಿತಾ? ತುಂಬ ಕಡೆ ನಾನು ಸ್ಟೇಟ್ಮೆಂಟ್ ಕೊಡೋದನ್ನು ನೋಡಿದ್ದೀನಿ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ನೀಡ್ ನಾಟ್ ಬಿ. ಆಯಿತಾ? ಅದು ಯಾವಾಗ ಅಂದರೆ ಮಾಸ್ ಕಾನ್ಸ್ಟೆಂಟ್ ಇದ್ದಾಗ ನಾವು ಅದನ್ನು ಬರ್ಬೋದು, ಆ ಥರ ಸ್ಟೇಟ್ಮೆಂಟ್ ಕೊಡ್ಬೋದು. ಬಟ್ ಆ್ಯಕ್ಚುಲ್ ಸ್ಟೇಟ್ಮೆಂಟ್ ಏನಿರುತ್ತೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಅಂದರೆ ಚೇಂಜ್ ಆಫ್ ಮೊಮೆಂಟಮ್ ಈ ಥರ ಬರಿತೀವಿ. ಡಿ ಪಿ ಅಂದರೆ ಚೇಂಜ್ ಇನ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಥವಾ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ಹೆಂಗೆ ಬರಿಬೋದು? ಈಗ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್, ಎರಡು ವೆಕ್ಟರ್ಸ್, ಡಿವೈಡೆಡ್ ಬೈ ಟೈಮ್, ಡಿ ಟಿ ಬೇಡ ಟಿ ಅಂತ ಬರೀತೀನಿ. ಆ್ಯಂಡ್ ದಿಸ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಈಸ್ ಸೀನ್ ಟು ಬಿ 1. ಎಕ್ಸ್ಪೆರಿಮೆಂಟಲ್ಲಿ ನೋಡಿದಾಗ ಇದು 1 ಅಂತ ಬರುತ್ತೆ. ಹಾಗಾಗಿ ನೋಡಿ, ಫೋರ್ಸನ್ನು ಹಿಂಗೆ ಬರಿಬೋದು, ಅಥವಾ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್. ಓಕೆ, ಮೊಮೆಂಟಮ್ ಅಂದರೆ ಏನು? ಮಾಸ್ ಇಂಟು ಫೈನಲ್ ವೆಲಾಸಿಟಿ, ಇದಕ್ಕೆಲ್ಲ ಬಾಣ ಬೇಕು, ಮೈನಸ್ ಮಾಸ್ ಇಂಟು ಇನಿಷಿಯಲ್ ವೆಲಾಸಿಟಿ, ವಿ ಐ ಅಂತ ಬರಿತೀನಿ, ಡಿವೈಡೆಡ್ ಬೈ ಟೈಮ್. ಈಗ ಅರ್ಥ ಮಾಡ್ಕೊಳ್ಳಿ, ಸಪೋಸ್ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಇದ್ದರೆ ಥ್ರೂ ಔಟ್ ದ ಮೋಷನ್, ನಾವೀಗ ಹೆಚ್ಚಿನ ಪ್ರಾಬ್ಲಮ್ಸನ್ನು ಫಿಸಿಕ್ಸಲ್ಲಿ ಡಿಸ್ಕಸ್ ಮಾಡೋದು ಹೆಂಗೆ, ಮಾಸ್ ಅನ್ನೋದೊಂದು ಕಾನ್ಸ್ಟೆಂಟ್ ಅಂತ ಎಸ್ಯೂಮ್ ಮಾಡಿಕೊಂಡೇ ಮುಂದೆ ಹೋಗ್ತೀವಲ್ವ. ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್, ಅದು ಚೇಂಜ್ ಆಗಲ್ಲ ಆಮೇಲೆ. ಸೊ ಆಗಿದ್ದಾಗ ನೋಡಿ, ಮಾಸನ್ನು ಹೊರಗೆ ತೆಗಿಬೋದು, ಯಾಕಂದರೆ ಚೇಂಜ್ ಆಗ್ತಾ ಇಲ್ಲ. ನೌ ವಾಟ್ ರಿಮೇನ್ಸ್? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ನಾವು ದಿಸ್ ಈಸ್ ಕಾಲ್ಡ್ ಆಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಆ್ಯಂಡ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮಾಸ್ ಇಂಟು ಆಕ್ಸಲರೇಷನ್. ಈಗ ಬಂದ್ವಿ, ಮಾಸ್ ಇಂಟು ಆಕ್ಸಲರೇಷನ್. ಸೊ ಫೈನಲಿ ನೋಡಿ, ನಮ್ಮ ಫೇವ್ರೆಟ್ ಫಾರ್ಮುಲಾ ಇದು ಫಿಸಿಕ್ಸಲ್ಲಿ. ಆಯಿತಾ? ಎಫ್ ಈಸ್ ಈಕ್ವಲ್ ಟು ಎಮ್ ಎ. ನಾವೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಹಿಂಗೆ ಓದ್ತಿದ್ವಿ, ಫಾದರ್ ಈಸ್ ಈಕ್ವಲ್ ಟು ಮಗನಪ್ಪಯ್ಯ ಅಂತ. ಸರಿ ಅಲ್ಲ ಸ್ಟೇಟ್ಮೆಂಟ್? ಕರೆಕ್ಟ್. ಸೊ ಎಫ್ ಈಸ್ ಈಕ್ವಲ್ ಟು ಎಮ್ ಎ ಸಿಕ್ಕಾಪಟ್ಟೆ ನಮ್ಮ ಫೇವ್ರೆಟ್ ಫಾರ್ಮುಲಾ ಇದು. ಬಟ್ ಈ ಫಾರ್ಮುಲಾ ಬರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಅಗೇನ್ ಫೋರ್ಸ್ ಈಸ್ ಆಲ್ಸೋ ವೆಕ್ಟರ್. ಆಯಿತಾ? ಬಾಣ ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಬಿಟ್ಬಾರ್ದು. ಆಯಿತಾ? ಎಸ್. ಸೊ ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ಎ ಓನ್ಲಿ ಇನ್ ಒನ್ ಕೇಸ್. ಯಾವ ಕೇಸ್ ಅದು? ಮಾಸ್ ಕಾನ್ಸ್ಟೆಂಟ್ ಇರಬೇಕು ಸಿಸ್ಟಮ್. ಇದು ಸಿಸ್ಟಮಿನ ಮಾಸ್ ವೇರಿ ಆಗ್ತಾ ಇದ್ರೆ ಈ ಫಾರ್ಮುಲಾ ಬರೋದೇ ಇಲ್ಲ.
ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಯಾವ ಫಾರ್ಮುಲಾ ಸರ್, ಮಾಸ್ ಎಲ್ಲ ಚೇಂಜ್ ಆಗ್ತಿದ್ರೆ ಇಲ್ಲಿದೆಯಲ್ಲ ಇದು ಒರಿಜಿನಲ್ ಫಾರ್ಮುಲಾ, ನ್ಯೂಟನ್ ಸೆಕೆಂಡ್ ಲಾ. ಆಯಿತಾ, ಫೋರ್ಸ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಅದು ಈಕ್ವಲ್ ಟು ಅಂತ ಹೇಳಲ್ಲ, ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳುತ್ತೆ. ಆಮೇಲೆ ನಾವು ನಮ್ಮ ಒಂದು ಕನ್ವೀನಿಯನ್ಸ್ಗೋಸ್ಕರ ಅದರ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿನೆಲ್ಲ ಚೆಕ್ ಮಾಡಿ ಆಮೇಲೆ 1 ಅಂತ ಬರೆದುಬಿಟ್ರಿ. ಸೊ 1 ಅಂತ ಬರೆದಾಗ ಈ ಫಾರ್ಮುಲಾ ಆಗುತ್ತೆ. ಸೊ ಈ ಫಾರ್ಮುಲಾದಿಂದ ನಾವು ಯಾವುದೇ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರ್ತೀನಿ ನಾನು, ಐಡಿಯಾ ಆಯಿತಾ, ಹೋಗ್ತಾ ಮುಂದೆ ಸಾಲ್ವ್ ಮಾಡೋಣ. ಬಟ್ ಈ ಐಡಿಯಾ ನಿಮಗೆ ಇವತ್ತು ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲಿಗೆ ಹೋಗೋದಾದರೆ ಥಿಂಕ್ ಮಾಡಿ, ಸಪೋಸ್ ಮಾಸ್ ಆಫ್ ಅ ಸಿಸ್ಟಮ್ ಇಸ್ ಚೇಂಜಿಂಗ್. ಆವಾಗ ಇಲ್ಲಿ ಬರಿಬೋದು ಇದನ್ನು. ಓಕೆ, ಹೆಂಗೆ ಬರಿಬೋದು, ಈ ಥರ ಬರಿಬೋದು. ಫೋರ್ಸ್ ಈಸ್ ಗಿವನ್ ಆ್ಯಸ್ ಚೇಂಜ್ ಆಫ್ ಮೊಮೆಂಟಮ್. ಆಯಿತಾ, m/v. ಇದಕ್ಕೆ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಎಲ್ಲ ಕಲಿಬೇಕು. ಸದ್ಯಕ್ಕಿಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಮಾಸ್ ಇಂಟು ವೆಲಾಸಿಟಿ. ಸಪೋಸ್ ಮಾಸ್ ಆಫ್ ಅ ಸಿಸ್ಟಮ್ ಇಸ್ ಚೇಂಜಿಂಗ್. ಸೊ ಇದನ್ನು ಸದ್ಯಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಇದನ್ನು ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಮುಂದೆ ಬರೋ ಕ್ಲಾಸಸ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೋಪ್ ಈ ಐಡಿಯಾ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. ನಾವಿವತ್ತು ಡಿಸ್ಕಸ್ ಮಾಡಿದ್ದು ತುಂಬ ಬೇಸಿಕ್ ಕಾನ್ಸೆಪ್ಟ್. ಆಯಿತಾ, ಇನರ್ಷಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಟು ಪುಟ್ ಇಟ್ ಟುಗೆದರ್, ಎಲ್ಲದನ್ನು ಸೇರಿಸಿ ಹೇಳೋದಾದರೆ ಇನರ್ಷಿಯಾ ಅಂದ್ರೇನು, ಒಂದು ಬಾಡಿ ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ, ಮೂವ್ ಆಗ್ತಾಯಿದ್ರೆ ಮೂವ್ ಆಗ್ತಾನೆ ಇರುತ್ತೆ. ಆಯಿತಾ, ಅನ್ಲೆಸ್ ಫೋರ್ಸ್ ಇಸ್ ಅಪ್ಲೈಡ್. ಇದೇ ನ್ಯೂಟನ್ಸ್ ಫಸ್ಟ್ ಲಾ. ಸೆಕೆಂಡ್ ಲಾ ಏನು ಹೇಳುತ್ತೆ ಹೇಳಿ? ಫಸ್ಟ್ ಲಾ ಏನು ಹೇಳುತ್ತೆ, ಇನರ್ಷಿಯಾ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ಇನರ್ಷಿಯಾ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಅಂತ ಹೇಳುತ್ತೆ. ಮೀನ್ಸ್ ಇನರ್ಷಿಯಾ ಡಿಸ್ಟರ್ಬ್ ಆಗೋದು ಯಾವಾಗ, ಒಂದು ಫೋರ್ಸ್ ಅಪ್ಲೈ ಆದಾಗ ಮಾತ್ರ. ಸೊ ಈ ಫೋರ್ಸ್ ಅನ್ನೋದು ಹೆಂಗಿರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ವಿ ವಿಲ್ ಡಿಸ್ಕಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಆಯಿತಾ, ತುಂಬ ದೊಡ್ಡ ಟಾಪಿಕ್ ಅದು, ತುಂಬ ಕಬ್ಬಿಣದ ಕಡಲೆಕಾಯಿ ಕೆಲವು ಜನರಿಗೆ. ಯಾಕಂದರೆ ಫಿಸಿಕ್ಸ್ ಇಟ್ ಸೆಲ್ಫ್ ಈಸ್ ಕಬ್ಬಿಣದ ಕಡಲೆಕಾಯಿ ತುಂಬ ಜನರಿಗೆ. ನನಗೂ ಹಂಗೆ ಅನಿಸ್ತಿದ್ದ ಇದು ಕಾಲೇಜಲ್ಲಿ ಇರ್ಬೇಕಾದ್ರೆ. ಐ ಯೂಸ್ ಟು ಹೇಟ್ ಇಟ್ ಆ್ಯಕ್ಚುಲಿ. ಫಿಸಿಕ್ಸ್ ನನಗೆ 3 ಸಬ್ಜೆಕ್ಟಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಯಾವುದು ಸರ್ ನಿಮ್ಮ ಹೇಟೆಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಫಿಸಿಕ್ಸ್ ಅಂತ ಹೇಳ್ತಿದ್ದೆ ನಾನು. ಕೆಮಿಸ್ಟ್ರಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ, ಮತ್ತು ಮ್ಯಾಥ್ಸಲ್ಲಿ ಚೂರು ಪಾರು ಓಕೆ ನಾನೇನು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರಲಿಲ್ಲ. ಬಟ್ ಹೋಗ್ತಾ ಸಮ್ಹೌ ಐ ಡೆವಲಪ್ಡ್ ಸಮ್ ಇಂಟ್ರೆಸ್ಟ್ ಇನ್ ಫಿಸಿಕ್ಸ್. ಆಯಿತಾ, ಫಿಸಿಕ್ಸಲ್ಲಿ. ಯಾಕೆಂದರೆ ಫಿಸಿಕ್ಸಲ್ಲಿ ಎಲ್ಲದಕ್ಕೂ ರೀಸನಿಂಗ್ ಇದೆ. ಆಯಿತಾ, ದೇರ್ ಇಸ್ ಅ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್, ಆವಾಗ ತಂತಾನೆ ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಶಾಲ್ ಡಿಸ್ಕಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ತುಂಬ ಈಸಿ ಟಾಪಿಕ್ ಅದು ಆ್ಯಕ್ಚುಲಿ. 1 ಡೈಮೆನ್ಷನಲ್ಲು 2 ಡೈಮೆನ್ಷನಲ್ಲು ಎಲ್ಲ ಡಿಸ್ಕಸ್ ಮಾಡೋಣ. ಆಯಿತಾ, ಅಲ್ಟಿಮೇಟ್ಲಿ ಜೆಇಗೆ ಎಷ್ಟು ಬೇಕು ಅಷ್ಟನ್ನು ನಾನು ನಿಮ್ಗೆ ಡೆಫಿನೆಟ್ಲಿ ಕಲಿಸ್ತೀನಿ. ಆಯಿತಾ, ತುಂಬ ಲಾಂಗ್ ಬ್ಯಾಕ್ ವೆಕ್ಟರ್ಸ್ ಟಾಪಿಕ್ ಮಾಡಿದಾಗ ಕೆಲವರು ಕಮೆಂಟಲ್ಲಿ ಹಾಕಿದ್ರು, ಇದೆಲ್ಲ ಜೆಇ ಪಾಸ್ ಮಾಡೋಕ್ಕೆ ಸಾಕಾಯಿತು ಅಂತೇಳಿ. ಡೆಫಿನೆಟ್ಲಿ ಇಲ್ಲ, ಒಂದು ಚಾಪ್ಟರ್ ಇಟ್ಕೊಂಡು ಹೆಂಗೆ ಜೆಇ ಪಾಸ್ ಮಾಡೋದಲ್ವ? ಡೆಫಿನೆಟ್ಲಿ ನಾನು ಎಗ್ರಿ ಮಾಡ್ತಿದ್ದೆ ಆವಾಗ. ಬಟ್ ಗಿವ್ ಮೀ ಸಮ್ ಟೈಮ್. ಆಯಿತಾ, ಇದೆಲ್ಲ ಕಲ್ಸೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಡೆಫಿನೆಟ್ಲಿ ಜೆಇ ಕ್ಲಿಯರ್ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ನಾನು ಡೆಫಿನೆಟ್ಲಿ ಕಲಿಸ್ತೀನಿ. ಆಯಿತಾ, ಅದು ಜೆಇ ಮೇನ್ಸ್. ಅಡ್ವಾನ್ಸ್ ಕಲ್ಸೋಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಬೇಕರಪ್ಪ, ಸಿಕ್ಕಾಪಟ್ಟೆ ಬೇಕು. ಸದ್ಯಕ್ಕೆ ಲೆಟಸ್ ಕನ್ಫೈನ್ ಅವರ್ ಸ್ಟಡೀಸ್ ಟು ಜೆಇ ಮೇನ್ಸ್. ಅಲ್ಲೆಲ್ಲಾದರೂ ಕ್ಲಿಯರ್ ಆಯಿತು ಅಂದರೆ ನೋಡೋಣ, ಮುಂದೆ ಇನ್ನೂ ಟೈಮ್ ಇದೆ ನನ್ನ ಹತ್ರ ಇದೆ, ನಿಮ್ಮ ಹತ್ರ ಇದೆ ಎಲ್ಲೋ ಗೊತ್ತಿಲ್ಲ. ಬಟ್ ಮುಂದೆ ಟೈಮ್ ಇದ್ದರೆ ಜೆಇ ಅಡ್ವಾನ್ಸಿಗೂ ಕೈ ಹಾಕೋಣ. ಬಟ್ ಸದ್ಯಕ್ಕೆ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ನನ್ನ ಒಂದು ಅನಿಸಿಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.